ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ರೆಸಿಪಿ ತೊಗೊಂಬಂದಿನಿ. ರೆಸಿಪಿ ಏನಂದರೆ, ಈ ಸೀಸನ್ ಅಲ್ವಾ, ಸೀಸನಲ್ಲಿ ಅವರೆಕಾಳು ಅಂದರೆ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ. ನಾನಿವತ್ತು ಹಸಿ ಅವರೆಕಾಳು ಬಳಸಿ ಬದನೆಕಾಯಿ ಹಾಕಿ ತುಂಬ ರುಚಿಯಾಗಿರೋ ಪಲ್ಯ ಮಾಡ್ತಾಯಿದ್ದೀನಿ. ಅವರೆಕಾಳು ಬದನೆಕಾಯಿ ಅಂದರೆ ಒಳ್ಳೆಯ ಕಾಂಬಿನೇಷನ್. ಅದಕ್ಕೆ ಹುಚ್ಚೆಳ್ಳನ್ನು ಸಹ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಒಂದು ಕಡಾಯಿ ಇಟ್ಕೊಂಡು ಕುದಿಯೋಕ್ಕೆ ನೀರಿಟ್ಟಿದ್ದೀನಿ. ನೀರು ಕುದ್ಮೇಲೆ 1 kg ಅವರೆಕಾಯಿನ ಬಿಡಿಸಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ತೊಳೆದಿಟ್ಕೊಂಡು ಹಾಕ್ತಾಯಿರೋದು. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟು ಒಂದು ತಿರುಗಿಸ್ಕೊಂಡು ಕುದಿಯೋಕ್ಕೆ ಬಿಟ್ಟ ನಂತರ ನಾವು ಮಸಾಲೆಗೆ ರೆಡಿ ಮಾಡ್ಕೋಬೇಕು. ನಾನು ಮಸಾಲೆಗೆ ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, ಸ್ವಲ್ಪ ಕಾಯಿ, ಒಂದು ಅರ್ಧ ಟೊಮೊಟೊ ತೊಗೊಂಡಿನಿ. ಇಷ್ಟನ್ನು ಸಹ ಫ್ರೈ ಮಾಡಿಕೊಂಡು ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು 4 ಸ್ಪೂನ್ ಹುಚ್ಚೆಳ್ಳನ್ನು ಸಹ ಒಟ್ಟಿಗೆ ಹಾಕಿ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಒಂದು 3/4% ಬೆಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಇದಕ್ಕೆ ನಾನು ಅರ್ಧ kg ಬದನೆಕಾಯಿನ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಬೇಕಿದ್ರೂ ತೊಗೋಬೋದು. ಈ ಥರ ಬದನೆಕಾಯಿ ನಾನು ಕಟ್ ಮಾಡಿ ನಾನು ಒಂದು ಬದನೆಕಾಯಲ್ಲಿ 5 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇದು ಈಗ ಬೆಂದಿದೆ. ಈಗ ಇಷ್ಟು ಬೆಂದರೆ ಸಾಕಾಗುತ್ತೆ. ನಮ್ಮ ಮಸಾಲೆ ಒಳಗೂ ಹಾಕಿ ಕುದಿಸ್ಬೇಕಲ್ಲ. ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಬದನೆಕಾಯಿ. ಇದಕ್ಕೆ ನಾನು ಒಗ್ಗರಣೆ ನಾನು ಯಾವುದನ್ನು ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಒಗ್ಗರಣೆ ನೀವು ರೆಡಿ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ಟೊಮೊಟೊ, ಒಂದು ಈರುಳ್ಳಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಹಾಕಿ ನಾವು ತರ್ತರಿಯಾಗಿ ರುಬ್ಬಬೇಕು. ನಾವು ಪಲ್ಯಕ್ಕೆ ನಾವು ತರ್ತರಿಯಾಗಿ ರುಬ್ಬೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಖಂಡಿತವಾಗ್ಲೂ ನೀವು ಇದೇ ಥರನೇ ಟ್ರೈ ಮಾಡಿ. ಹುಚ್ಚೆಳ್ಳನ್ನು ಸಹ ಸಣ್ಣ ಆಗಬಾರ್ದು. ಒಂದು ಹುಚ್ಚೆಳ್ಳಲ್ಲಿ ಈ ಥರ ಅರ್ಧ ಭಾಗ ಆದರೆ ಸಾಕಾಗುತ್ತೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಪೂರಿಗೆ ಕಾಂಬಿನೇಷನ್ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ. ರೈಸನ್ನು ಸಹ ಊಟ ಮಾಡ್ಬೋದು, ಮುದ್ದೆನೂ ಸಹ ಊಟ ಮಾಡ್ಬೋದು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಪ್ಲೇಟ್ ಮುಚ್ಚಿ ಒಂದು 5ರಿಂದ 6 ನಿಮಿಷ ಕುದ್ರೆ ಸಾಕಾಗುತ್ತೆ. ಈಗ ಕುದ್ದಿದೆ, ಒಳ್ಳೆ ಘಮನೂ ಕೂಡ ಬರ್ತಾಯಿದೆ. ನಾನು ಯಾವುದೇ ರೀತಿ ಗರಂ ಮಸಾಲನೂ ಸಹ ಆ್ಯಡ್ ಮಾಡ್ತಾಯಿಲ್ಲ, ಒಗ್ಗರಣೆನೂ ಸಹ ಆ್ಯಡ್ ಮಾಡ್ತಾಯಿಲ್ಲ. ಹಾಗೇ ಮಾಡಿದ್ದೀನಿ. ಆದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ನಾನು ಚಪಾತಿ ಜೊತೆಗೆ ಮಾಡಿರೋದು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರೂ ಖುಷಿಯಿಂದ ತಿಂದರು. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ. ನಾನು ಮತ್ತು ಅಷ್ಟೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ, ಒಂದು 3/4 ಕಪ್ಪು ಕಾಯಿನೂ ಸಹ ಹಾಕ್ತಾಯಿದ್ದೀನಿ. ನೀವು ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಆಪ್ಷನಲ್ಲಿ ಬೇಕಿದ್ರೆ ಬೇಕು ಅಂದ್ರೆ ಮಾತ್ರ ಹಾಕ್ಕೊಳ್ಳಿ. ಇಲ್ಲ ಆದರೆ ಅವರೆಕಾಳು ಬದನೆಕಾಯಿನ ಪಲ್ಯಗೆ ನಾವು ಕಾಯಿ ತುರಿ ಹಾಕಿದ್ರೇ ಒಳ್ಳೆ ಟೇಸ್ಟು. ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.